ವೀಕ್ಷಕರೇ, ನಾನ್ ನಿಮ್ಮ ಕಬಿನಿ ಶಿವಲಿಂಗ. ಇವತ್ತು ನಾನು ನಿಮ್ಮ ಮುಂದೆ ಭ್ರಷ್ಟಾಚಾರದ ವಿಚಾರವನ್ನ ತರದೆ ಒಂದು ಸಂಕಷ್ಟದಲ್ಲಿರುವ ಕುಟುಂಬದ ವಿಷಯವನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಕುಟುಂಬದ ಕಷ್ಟವನ್ನ ನೋಡಿದ್ರೆ ಎಂತವರೋ ಕಳ್ಳ ಹಿಂಡಿ ಇಪ್ಪೆ ಆಗಿ ಅವರ ಕಣ್ಣಂಚಿನ ರೆಪ್ಪೆ ಒದ್ದೆ ಆಗುತ್ತೆ. ಆ ತರ ವಿಚಾರವನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ದಯಮಾಡಿ ವೀಕ್ಷಕರು ಈ ಒಂದು ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ಸಹಾಯ ಹಸ್ತ ನೀಡಿ. ಎಲ್ಲೋ ಒಂದ್ ಕಡೆ ದೇವರುಗಳ ಉಂಡಿಗೆ ಹಣ ಹಾಕುವ ನಮಗೆ ಬಡವರಿಗೆ ದಾನ ಧರ್ಮ ಮಾಡಿ ಬಡವರಲ್ಲಿ ದೇವರನ್ನ ಕಾಣೋಣ. ಬನ್ನಿ, ಎಲ್ಲರೂ ಒಟ್ಟಾಗೋಣ, ಈ ಕುಟುಂಬವನ್ನು ಮೇಲೆತ್ತೋಣ. ಈ ಕುಟುಂಬದ ಕಷ್ಟವನ್ನು ನಮ್ಮ ಕುಟುಂಬದ ಕಷ್ಟವೆಂದು ತಿಳಿದು ನಿಭಾಯಿಸುವ ಶಕ್ತಿಯನ್ನು ಭರಿಸೋಣ. ವೀಕ್ಷಕರೇ, ಎಲ್ಲಾ ಮಕ್ಕಳಂತೆ ಆಡಿ ಕೂಡಿ ನಲಿದು ಶಾಲೆಗೆ ಹೋಗಬೇಕಾದಂತ ಬಾಲಕಿ ಕೋಮಲ ಇವತ್ತಿನ ದಿನ ಕುಟುಂಬದ ಹೊರೆಯನ್ನು ಒತ್ತಿಕೊಂಡಿರೋದನ್ನ ನೋಡಿದ್ರೆ ಮೈ ಜುಮ್ಮನ್ಸುತ್ತೆ ಕಣ್ರಿ. ಒಂದು ಕಡೆ ಮಾತು ಬಾರದೆ, ಕಿವಿಯೂ ಕೇಳದೆ, ಕೈ ಸ್ವಾಧೀನವೂ ಇಲ್ಲದೆ ಮೂಲೆಯಲ್ಲೇ ಕುಳಿತ ಅಕ್ಕ, ಇನ್ನೊಂದು ಕಡೆ ಕ್ಯಾನ್ಸರ್ ಪೀಡಿತರಾಗಿ ಹಾಸಿಗೆ ಹಿಡಿದಿರುವ ತಾಯಿ, ಮತ್ತೊಂದು ಕಡೆ ಕಣ್ಣಿನ ಕ್ಯಾನ್ಸರ್ನಿಂದಲೇ ಬಳಲುತ್ತಿರುವ ತಂದೆ. ಕುಟುಂಬದ ಜವಾಬ್ದಾರಿಯನ್ನು ಹೊರಬೇಕಾದ ತಂದೆ ಹಾಸಿಗೆ ಹಿಡಿದಿರುವ ಪರಿಸ್ಥಿತಿ ಬಂದಿದೆ. ಈ ಕಾರಣದಿಂದಲೇ ಬಾಲಕಿ ಕುಟುಂಬದ ಹೊರೆ ಹೊರಬೇಕಾದ ಪರಿಸ್ಥಿತಿ ಬಂದಿದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಸರಗೂರು ಪಟ್ಟಣದ ಲಕ್ಷ್ಮಣೇಗೌಡರವರ ವಠಾರದಲ್ಲಿ ಒಂದು ಪುಟ್ಟ ಕುಟುಂಬ ವಾಸವಿದೆ. ಈ ಪುಟ್ಟ ಕುಟುಂಬ ತುಂಬಾ ಬಡತನದಿಂದ ಇದ್ದ ಕಾರಣ ಲಕ್ಷ್ಮಣೇಗೌಡರು ತಾತ್ಕಾಲಿಕವಾಗಿ ಅವರಿಗೆ ಒಂದು ನೆಲೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಪುಟ್ಟ ಬಡ ಕುಟುಂಬದ ಯಜಮಾನ ನಾಗರಾಜು, ಮನೆಯೊಡತಿ ಚಿನ್ನಮ್ಮ. ಇವರಿಗೆ 3 ಮಕ್ಕಳಿದ್ದು ಹಿರಿಯ ಮಗಳು ಸವಿತಾ, 2ನೇ ಮಗಳು ಕೋಮಲ, 3ನೇ ಮಗ ರವಿ ಇದ್ದು, ಈಗ ಹಿರಿಯ ಮಗಳಿಗೆ ಕುಳಿತಲ್ಲೇ ಕುಳಿತುಕೊಂಡು 2 ಕಿವಿಯೂ ಕೇಳಿಸದೆ, ಮಾತನಾಡಲು ಆಗದೆ, ಕೈಗಳಿಗೆ ಬಲವಿಲ್ಲದೆ ಅಂಗವಿಕಲರಾಗಿ ಕುಳಿತಲ್ಲೇ ಕುಳಿತುಕೊಂಡಿರುತ್ತಾಳೆ. ಇನ್ನು 2ನೇ ಮಗಳು ಕೋಮಲ ತನ್ನ ತಮ್ಮನಿಗೆ ಶಾಲೆಗೆ ಕಳಿಸುತ್ತಾ ತನ್ನ SSLC ಪರೀಕ್ಷೆಯನ್ನು ಅರ್ಧದಲ್ಲೇ ಬಿಟ್ಟು ಅಕ್ಕನನ್ನು ತಮ್ಮನ ಸೇವೆ ಮಾಡುವಲ್ಲಿ ತೊಡಗಿಕೊಂಡಿದ್ದಾಳೆ. ಇನ್ನು ಈ ಕೋಮಲಾಳ ತಂದೆ ತಾಯಿ ನಾಗರಾಜು ಮತ್ತು ಚಿನ್ನಮ್ಮನವರ ಪರಿಸ್ಥಿತಿಯೇ ಬೇರೆ. ಆ ಕತೆ ಕೇಳಿದರೆ ಎಂಥವರ ಮನಸ್ಸು ಕರಗುತ್ತದೆ. ಕೂಲಿ ನಾಲಿ ಮಾಡಿ ಸಂಸಾರದ ಅರೆಬರೆ ಹೊಟ್ಟೆಯನ್ನು ತುಂಬಿಸುತ್ತಿದ್ದ ಮನೆಯೊಡೆ ನಾಗರಾಜಿಗೆ ಕಣ್ಣಿಗೆ ಗಾರೆ ಬಿದ್ದ ಕಾರಣ ಚಿಕಿತ್ಸೆಗೆ ಹಣವಿಲ್ಲದೆ ಕಣ್ಣಿನ ಗುಳ್ಳೆ ಹಾನಿಯಾಗಿ ಕಣ್ಣಿನ ಕ್ಯಾನ್ಸರ್ ರೂಪಕ್ಕೆ ತಿರುಗಿದೆ. ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ವ್ಯಕ್ತಿ ನಾಗರಾಜು ಅಂತ ಹೇಳಿ, ಅವರು ಸರಗೂರಿನ ಒಂದು ಕೂಲಿ ಕಾರ್ಮಿಕರ ಒಂದು ಕುಟುಂಬದಲ್ಲಿ ಅಂತವರು. ವಿಶೇಷವಾಗಿ ಕಟ್ಟಡ ಕಾರ್ಮಿಕರಾಗಿ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವ್ಯಕ್ತಿ ಕಳೆದ 40 ವರ್ಷದಿಂದ ನಮಗೆ ಪರಿಚಯ ಇದೆ. ಆದರೆ ಕಳೆದ 2 ವರ್ಷದಿಂದ ಅವರ ಕುಟುಂಬದಲ್ಲಿ ಒಂದಲ್ಲ ಒಂದು ಅವಘಡಗಳು ಸಂಭವಿಸ್ತಾ ಇವರು ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇತ್ತು. ಕಳೆದ 4 ತಿಂಗಳಿಂದ ಇವರು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಿಮೆಂಟ್ ಕಣ್ಣಿಗೆ ಬಿದ್ದು ಅವ್ರ ಕಣ್ಣು ಹಾಳಾಗ್ಬಿಡ್ತು. ಅವರು ಬಡತನದ ಒಂದು ತೊಂದರೆಯಲ್ಲಿ ಇರೋ ಕಾರಣ ಇವರು ಹೆಚ್ಚಿನ ಚಿಕಿತ್ಸೆಯನ್ನು ಮಾಡಿ ಆ ಕಣ್ಣನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಈಗ ಅವರ ಪರಿಸ್ಥಿತಿ ಹೇಗಿದೆ ಅಂದರೆ ಕಣ್ಣು ಸಂಪೂರ್ಣವಾಗಿ ಹೊರಗಡೆ ಬಂದು ಕಣ್ಣನ್ನು ರಿಮೂವ್ ಮಾಡೋ ಅಂತ ಸ್ಟೇಜ್ ಇದೆ. ಜೀವನಕ್ಕೆ ಅವರೇ ಇರ್ತದೆ, ಈಸ್ಕೋಬೇಕು, ಏನಾದ್ರು ಕೊಟ್ಟಾಗದಷ್ಟು ಈಸ್ಕೊಂಡು ಮಡಿಕೊಳ್ಳೋದು. ಈಗ 6 ತಿಂಗಳು ಎಲ್ಲಿ ಏನಿಲ್ಲ, ಯಾರು ಏನೂ ಇಲ್ಲ ನಮ್ದು. ಈಗ ಮಗಳ ಪರಿಸ್ಥಿತಿ ಹಂಗಾದ್ರೆ ಊಟಕ್ಕೆ ಏನ್ ಮಾಡ್ತಿದ್ದೀರಾ? ಹೆಂಗೆ ಅವ್ರವ್ರ ಕಾಲದಾಗ ಹೋದಾಗ ಚೇಪ್ ಕೊಡ್ತಾರ ಸ್ವಲ್ಪ ಸೊಸೈಟಿಲಿ ನಮ್ಗೆ. ಅದು ಸಾಗಲಿಲ್ಲ ಅಂದ್ರೆ ಬೇರೆ ಕಡೆ ಹೋಗಿ ಈಸ್ಕೊಂಡು ಮಾಡ್ಕೊಂಡು ಮಡಿಕತ್ತಾ ಇರ್ತೀವಿ. ಇದ್ರ ಜೊತೆಗೆ ಇವ್ರ ಕುಟುಂಬದಲ್ಲಿ ಇವರು ಹೆಂಡತಿ ಇದ್ದಾರೆ. ಇವ್ರ ಹೆಂಡತಿ ಚಿನ್ನಮ್ಮ ಅಂತೇಳಿ, ಅವ್ರಿಗೂ ಸಹ ಕಳೆದ ಒಂದು 6-8 ತಿಂಗಳಿಂದ ಜೊತೆಗೆ ಇವ್ರ ಜೊತೆಗೆ ಬ್ರೆಸ್ಟಲ್ಲಿ ಒಂದು ಸಣ್ಣ ಗುಡ್ಡೆ ಪ್ರಾರಂಭ ಆಗಿ ಅವರು ಹತ್ತಿರದ ಒಂದು ಕೈ ಔಷಧಿಯಲ್ಲಿ ಏನೋ ಒಂದು ಅವ್ರ ಬಡತನಕ್ಕೋಸ್ಕರ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ರು. ದುರಾದೃಷ್ಟವಶಾತ್ ಅದು ಒಂದು ಗೆಡ್ಡೆ ಬೆಳವಣಿಗೆ ಆಗ್ತಾ ಅವರು ವೈಜ್ಞಾನಿಕವಾಗಿ ಒಂದು ತೋರಿಸ್ಕೊಳ್ಳೋಕ್ಕೆ ಮೆಡಿಕಲ್ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಅದನ್ನು ಸಹ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿ ಫೈಂಡ್ ಔಟ್ ಆಗಿ ಅದಕ್ಕೂ ಸಹ ಅಕ್ಕನ ಅಂಗವಿಕಲ ಪಿಂಚಣಿ 1200 ರೂಪಾಯಿ ಬರುತ್ತಿದ್ದು ಕುಟುಂಬದ ಖರ್ಚಿಗೆ ಸಾಲುತ್ತಿಲ್ಲ. ಇನ್ನು ತಮ್ಮನ ವಿದ್ಯಾಭ್ಯಾಸದ ಖರ್ಚು, ಅನಾರೋಗ್ಯದಿಂದ ಬಳಲಿ ಹಾಸಿಗೆಯಲ್ಲೇ ನರಳಾಡುತ್ತಿರುವ ತಂದೆ ತಾಯಿಯ ಚಿಕಿತ್ಸೆಗೆ ಹಣವಿಲ್ಲದೆ ಯಾರಾದರೂ ದಾನಿಗಳು ಸಹಾಯ ಮಾಡಿ ಎಂದು ಕೋಮಲ ನಿಮ್ಮ ಬಳಿ ಬಂದಿದ್ದಾಳೆ. ಸದ್ಯಕ್ಕೆ ನಿಮ್ಮನ್ನು ನೋಡ್ಕೊತಾ ಇರೋದಲ್ಲ. ದಯಮಾಡಿ ಯಾರಾದರೂ ದಾನಿಗಳು ಸಹಾಯ ಮಾಡಿ. ಸಹಾಯ ಮಾಡಲಿಕ್ಕಾಗದವರು ಈ ವಿಡಿಯೋವನ್ನು ಶೇರ್ ಮಾಡಿ.
ದಾನಿಗಳನ್ನು ಹುಡುಕಿಕೊಟ್ಟ ಪುಣ್ಯನಾದರೂ ಬರುತ್ತದೆ. ನಾನು ಇಲ್ಲಿ ಒಂದು ಕುಟುಂಬನ ಕಷ್ಟದಲ್ಲಿದ್ದಾರೆ ಅಂದ್ರು ಅವ್ರನ್ನ ನೋಡಕ್ ಬಂದೆ. ಈ ತರ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ಅವ್ರ ಕುಟುಂಬದವ್ರು ನೋಡ್ತಾ ಇದ್ರೆ ನನಗೆ ಮನಸ್ಸೆಲ್ಲ ಒಂಥರ ನೋವಾಗ್ತಾ ಇದೆ. ಅವರು ಕೂಲಿ ಮಾಡ್ತಾ ಇದ್ದಂತ ವ್ಯಕ್ತಿ ಅವರು ಇವತ್ತು ಏನೂ ಇಲ್ಲದೆ ತುಂಬಾ ರೋಗದಿಂದ ನರಳ್ತಾ ಇದ್ದಾರೆ. ಅಂತವ್ರಿಗೆ ದಯವಿಟ್ಟು ಸದೃಢಗಳು ದಯವಿಟ್ಟು ಯಾರಾದ್ರೂ ಇದ್ರು ಅವ್ರಿಗೆ ಸಹಾಯ ಮಾಡಿ. ಕಳ್ಕೊಂಡಂತ ನಂಬರ್ಗೆ ದಯಮಾಡಿ ನಿಮ್ಮಲ್ಲಿ ಧನ ಸಹಾಯ ಮಾಡ್ಕೊಡಿ ಅಂತ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತೀನಿ. ದಯಮಾಡಿ ದಾನಿಗಳು ಸಹಾಯ ಮಾಡಿ. ನಮ್ಮ ಅಪ್ಪ ಒಂದ್ ಕಡೆ, ನಮ್ಮಮ್ಮ ಒಂದ್ ಕಡೆ, ನೀವೇ ನೋಡಿದ್ರಲ್ಲ ಈಗ ತಾನೆ. ಮೊದ್ಲು ಚೆನ್ನಾಗೇ ಇದ್ರು, ಇವಾಗ ಹಿಂಗ ಆಗ್ಬಿಟ್ಟವ್ರೆ. ಇಬ್ರು ನೋಡ್ಕೋಬೇಕು. ನಾನ್ ಮಗ್ಳಾಗಿರತ್ ನೋಡ್ಕೋತೀನಿ ಬಿಡಿ. ಈಗ ಸಹಾಯ ಮಾಡಿ. ನಿಮ್ಮಿಂದ ಸ್ವಲ್ಪ ಸಹಾಯ ಆದ್ರೆ ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ನಮ್ಮ ಅಕ್ಕನೂ ಐತೆ, ನಮ್ಮ ಅಕ್ಕಂಗೂ ಮತ್ ಬರಲ್ಲ, ಕಿವಿ ಕೇಳಲ್ಲ. ನನ್ನ ತಮ್ಮ ಒಬ್ಬ, ಅವನು ನಾನೇ ನೋಡ್ಕೋಬೇಕು. ಪ್ಲೀಸ್ ಸಹಾಯ ಮಾಡಿ. ಮುಂದಿನ ಜನ್ಮದಲ್ಲಿ ನಿಜವಾಗ್ಲೂ ಅವ್ರ ಕುಟುಂಬ ನಿರ್ವಹಣೆ ಮಾಡೋಂಥ ವ್ಯಕ್ತಿಗಳು ಯಾರೂ ಇಲ್ಲದ ಕಾರಣ ಇವರು ತುಂಬಾ ಕಷ್ಟದಲ್ಲಿದೆ. ಈ ಕುಟುಂಬ ತಕ್ಷಣ ಇವ್ರಿಗೆ ಟ್ರೀಟ್ಮೆಂಟ್ ಆಗಲಿಲ್ಲ ಅಂದ್ರೆ ಇಂಥ ಅಮೂಲ್ಯ ಜೀವಗಳು ಹೊರಟೋಗ್ಬಿಟ್ರೆ ಆ ಮಕ್ಕಳು ಸಮಾಜಕ್ಕೆ ಹೊರೆ ಆಗ್ಬಿಡ್ಬೋದು. ದಯಮಾಡಿ ಸೌಹೃದಯರು ಈಗ ಏನು ಈ ಥರ ತೊಂದರೆ ಇದೆ ಅದಕ್ಕೆ ಸಹಾಯ ಮಾಡೋರು ಕೆಳಗೆ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ ಅಕೌಂಟ್ಗೆ ತಾವು ಹಣ ಸಹಾಯ ಮಾಡೋದ್ರ ಮುಖಾಂತರ ತಮ್ಮ ಒಂದು ಸೇವೆಯಿಂದ ಈ ಒಂದು ಕುಟುಂಬ ಉಳಿಬೋದು, ಈ ವ್ಯಕ್ತಿಗಳು ಉಳಿಬೋದು. ಅಂತಿಮವಾಗಿ ನಾವು ಸಹಾಯ ಮಾಡಿದ್ವಿ ಅನ್ನೋ ತೃಪ್ತಿಯನ್ನು ಸಹ ನಾವು ಹೊಂದುತ್ತೀವಿ. ದಯಮಾಡಿ ಇದನ್ನ ಈ ಒಂದು ವಿಡಿಯೋವನ್ನು ನೋಡಿದಂಥ ಎಲ್ಲರೂ ತಾವು ಒಂದು ಧನ ಸಹಾಯನ ಮಾಡೋದ್ರ ಮುಖಾಂತರ ಈ ಕುಟುಂಬವನ್ನು ಉಳಿಸೋದಕ್ಕೆ ಕೈ ಜೋಡಿಸಿ. ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೇದು ಮಾಡ್ತಾನೆ ಅಂತ ನಾನು ಆಶಿಸ್ತೀನಿ.